ದುಬೈನಲ್ಲಿ ಬೆಳಗಿದ ಸೂರ್ಯಕುಮಾರ್ ಬಳಗ. ಹೈ ವೋಲ್ಟೇಜ್ ಪಂದ್ಯದಲ್ಲಿ ಪಾಕಿಸ್ತಾನದ ಫ್ಯೂಸ್ ಆಫ್. ಏಷ್ಯಾ ಕಪ್ 2025 ಭಾರತದಲ್ಲಿ ಭಾರೀ ವಿರೋಧವಿದ್ದರೂ ನಡೆದ ಏಷ್ಯಾ ಕಪ್ನ ಮಹತ್ವದ ಪಂದ್ಯದಲ್ಲಿ ಭಾರತ ತಂಡ ಪಾಕಿಸ್ತಾನವನ್ನು 7 ವಿಕೆಟ್ಗಳಿಂದ ಭರ್ಜರಿಯಾಗಿ ಸೋಲಿಸಿದೆ. ಸ್ಪಿನ್ ಬೌಲಿಂಗಿಗೆ ನೆರವು ನೀಡುತ್ತಿದ್ದ ಪಿಚ್ನಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಪಾಕಿಸ್ತಾನ ತಂಡದ ಲೆಕ್ಕಾಚಾರವನ್ನು ಭಾರತದ ಬೌಲರ್ಗಳು ಬುಡಮೇಲು ಮಾಡಿದರು. ಸಲ್ಮಾನ್ ಆಗಾ ಬಳಗವನ್ನು 127 ರನ್ನುಗಳಿಗೆ ನಿಯಂತ್ರಿಸಿದ ಸೂರ್ಯಕುಮಾರ್ ಯಾದವ್ ಬಳಗ ಇನ್ನು 25 ಎಸೆತಗಳು ಬಾಕಿ ಉಳಿದಿರುವಂತೆ ಗುರಿ ತಲುಪಿತು. ಸಂಘಟಿತ ಆಟದ ನೆರವಿನಿಂದ ಸೂರ್ಯಕುಮಾರ್ ಯಾದವ್ ನೇತೃತ್ವದ ಭಾರತ ತಂಡ ಏಷ್ಯಾ ಕಪ್ನ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಪಾಕಿಸ್ತಾನ ತಂಡವನ್ನು 7 ವಿಕೆಟ್ಗಳಿಂದ ಪರಾಭವಗೊಳಿಸಿದೆ. ಸ್ಪಿನ್ ಬೌಲಿಂಗಿಗೆ ನೆರವು ನೀಡುತ್ತಿದ್ದ ಪಿಚ್ನಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ತಂಡಕ್ಕೆ ಅದಕ್ಕೆ ತಕ್ಕ ಬೆಲೆ ತರುವಂತಾಯಿತು. ಇದೀಗ ಸತತ 2 ಗೆಲುವಿನ ಮೂಲಕ ಭಾರತ ತಂಡ ಎ ಬಣದಿಂದ ಸೂಪರ್ 4 ಹಂತಕ್ಕೆ ಮೊದಲ ತಂಡವಾಗಿ ಅರ್ಹತೆ ಪಡೆದಿದೆ. ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದ ಏಷ್ಯಾ ಕಪ್ನ ಎ ಬಣದ ಪಂದ್ಯದಲ್ಲಿ ಪಾಕಿಸ್ತಾನ ತಂಡವು ಭಾರತದ ದಿಟ್ಟ ಬೌಲಿಂಗ್ ದಾಳಿಯನ್ನು ಎದುರಿಸಲಾಗದೆ 20 ಓವರ್ಗಳಲ್ಲಿ ಕೇವಲ 9 ವಿಕೆಟ್ ಕಳೆದುಕೊಂಡು 127 ರನ್ನುಗಳಷ್ಟೇ ಶಕ್ತವಾಯಿತು. ಇದಕ್ಕುತ್ತರವಾಗಿ ಭಾರತ ತಂಡ ಕೇವಲ 15.5 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು ಗುರಿ ತಲುಪಿತು. ಪಾಕಿಸ್ತಾನದ 3 ವಿಕೆಟ್ ಎಗರಿಸಿದ ಕುಲದೀಪ್ ಯಾದವ್ ಅವರು ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಅಭಿಷೇಕ್ ಬಿರುಗಾಳಿ ಆಟ. ಭಾರತ ತಂಡದ ಆರಂಭಿಕರಾದ ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಅವರು ಆರಂಭದಿಂದಲೇ ಪಾಕಿಸ್ತಾನದ ಬೌಲಿಂಗ್ ದಾಳಿ ಮೇಲೆ ಪ್ರಹಾರ ನಡೆಸಲು ಮುಂದಾದರು. ಅದರಲ್ಲೂ ಅಭಿಷೇಕ್ ಶರ್ಮಾ ಅವರು ಮೊದಲ ಎಸೆತದಿಂದಲೇ ವೇಗಿ ಶಾಹೀನ್ ಶಾ ಅಫ್ರಿದಿ ಅವರ ಬೌಲಿಂಗನ್ನು ಧ್ವಂಸಗೈದರು. ಕೇವಲ 7 ಎಸೆತಗಳಿಂದ 2 ಬೌಂಡರಿಗಳನ್ನು ಒಳಗೊಂಡ 10 ರನ್ ಗಳಿಸಿದ ಗಿಲ್ ಅವರನ್ನು ಸ್ಪಿನ್ನರ್ ಸಯೀಮ್ ಅಯೂಬ್ ಅವರು ಸ್ವಂಪ್ ಔಟ್ ಬೌಲಿಂಗ್ ಬೀಳಿಸಿದರು. ಆದರೆ ಒಂದು ಬದಿಯಲ್ಲಿ ಅಭಿಷೇಕ್ ಶರ್ಮಾ ಮಾತ್ರ ತನ್ನ ಎಂದಿನ ಬಿರುಸಿನ ಬ್ಯಾಟಿಂಗ್ ಮುಂದುವರಿಸಿದರು. ಕೇವಲ 13 ಎಸೆತದಿಂದ 4 ಬೌಂಡರಿ ಮತ್ತು 2 ಸಿಕ್ಸರ್ಗಳಿಂದ 31 ರನ್ ಗಳಿಸಿದ ಸಯೀಮ್ ಅಯೂಬ್ ಅವರಿಗೆ ವಿಕೆಟ್ ಒಪ್ಪಿಸಿದರು. ಅಲ್ಲಿಗೆ ಭಾರತದ 2ನೇ ವಿಕೆಟ್ ಪತನಗೊಂಡಿತು. ಆದರೆ ಅಷ್ಟರಲ್ಲಾಗಲೇ ಭಾರತ ಪವರ್ ಪ್ಲೇನಲ್ಲಿ ಎಷ್ಟು ರನ್ ಗಳಿಸಬೇಕಿತ್ತೋ ಅಷ್ಟು ರನ್ ಬಾಚಿಕೊಂಡಿತ್ತು. ಉಳಿದ ಕೆಲಸವನ್ನು ನಾಯಕ ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ ಅವರು 3ನೇ ವಿಕೆಟ್ಗೆ ಮಹತ್ವದ 56 ರನ್ಗಳ ಜೊತೆಯಾಟ ಆಡಿದರು. ಇದು ಪಂದ್ಯವನ್ನು ಪಾಕಿಸ್ತಾನದ ಕೈಯಿಂದ ಸಂಪೂರ್ಣ ಕಸಿದುಕೊಂಡಿತು. ತಿಲಕ್ ವರ್ಮಾ ಅವರು 31 ಎಸೆತದಿಂದ 2 ಬೌಂಡರಿ ಮತ್ತು ಸಿಕ್ಸರ್ಗಳಿಂದ 31 ರನ್ ಗಳಿಸಿ ಸಯೀಮ್ ಅಯೂಬ್ ಅವರಿಗೆ 3ನೇ ಬಲಿಯಾದರು. ಇದಾದ ಬಳಿಕ ಉಳಿದ ಕೆಲಸವನ್ನು ಬರ್ತ್ಡೇ ಬಾಯ್ ಸೂರ್ಯಕುಮಾರ್ ಯಾದವ್ ಮತ್ತು ಶಿವಮ್ ದುಬೆ ಮುಗಿಸಿದರು. ಸೂರ್ಯಕುಮಾರ್ ಅವರು ಕೇವಲ 37 ಎಸೆತಗಳಲ್ಲಿ 5 ಬೌಂಡರಿ ಮತ್ತು 1 ಸಿಕ್ಸರ್ ಇದ್ದ ಅಜೇಯ 47 ರನ್ ಗಳಿಸಿದರು. ಇನ್ನು ಶಿವಮ್ ದುಬೆ ಅವರು 7 ಎಸೆತಗಳಿಂದ 1 ಭರ್ಜರಿ ಸಿಕ್ಸರ್ ಒಳಗೊಂಡ 10 ರನ್ ಗಳಿಸಿ ನಾಟ್ಔಟ್ ಆಗಿ ಉಳಿದರು. ಪಾಕಿಸ್ತಾನದ ಪರವಾಗಿ ಸಯೀಮ್ ಅಯೂಬ್ ಅವರು 35 ರನ್ಗೆ 3 ವಿಕೆಟ್ ಗಳಿಸಿದರು. ಉಳಿದ ಯಾವ ಬೌಲರ್ ಸಹ ಪರಿಣಾಮಕಾರಿಯಾಗಿ ಬೌಲಿಂಗ್ ಮಾಡಲಿಲ್ಲ. ಅಬ್ರಾರ್ ಅಹ್ಮದ್ ಅವರು ರನ್ ನಿಯಂತ್ರಣ ತಂದು ವಿಕೆಟ್ ಗಳಿಸಲು ವಿಫಲರಾದರು. ಪಾಕಿಸ್ತಾನದ ಪರದಾಟ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಪಾಕಿಸ್ತಾನ ತಂಡದ ಲೆಕ್ಕಾಚಾರವನ್ನು ಭಾರತದ ಬೌಲರ್ಗಳು ಬುಡಮೇಲು ಮಾಡಿದರು. ಇನ್ನಿಂಗ್ಸ್ನ ಮೊದಲ ಎಸೆತವನ್ನು ಉದಾರವಾಗಿ ವೈಡ್ ಹಾಕಿದ ಹಾರ್ದಿಕ್ ಪಾಂಡ್ಯ ನಂತರದ ಎಸೆತದಲ್ಲಿ ಆರಂಭಿಕ ಸಯೀಮ್ ಅಯೂಬ್ ಅವರನ್ನು ಜಸ್ಪ್ರೀತ್ ಬುಮ್ರಾ ಅವರಿಗೆ ಕ್ಯಾಚ್ ಕೊಡಿಸಿದರು. ಅಲ್ಲಿಂದ ಆಘಾತಕ್ಕೊಳಗಾದ ಪಾಕಿಸ್ತಾನ ಕೊನೆಯವರೆಗೂ ಚೇತರಿಸಿಕೊಳ್ಳಲೇ ಇಲ್ಲ. ತಂಡದ ಮೊತ್ತ 6 ಆಗಿರುವಾಗ ಕಳೆದ ಪಂದ್ಯದಲ್ಲಿ ಅರ್ಧಶತಕ ಬಾರಿಸಿ ಮಿಂಚಿದ್ದ ವಿಕೆಟ್ ಕೀಪರ್ ಬ್ಯಾಟರ್ ಮೊಹಮ್ಮದ್ ಹ್ಯಾರಿಸ್ ಅವರು ಹಾರ್ದಿಕ್ ಪಾಂಡ್ಯಗೆ ಕ್ಯಾಚಿತ್ತು ಪೆವಿಲಿಯನ್ ಸೇರಿಕೊಂಡರು. ಅಲ್ಲಿಗೆ ಪಾಕಿಸ್ತಾನ ತಂಡದ ರನ್ ಧಾರಣೆಗೆ ಕಡಿವಾಣ ಬಿತ್ತು. ಆರಂಭಿಕ ಸಾಬಿಬ್ತಾ ಫರ್ಹಾನ್ ಮತ್ತು ಅನುಭವಿ ಫಕರ್ ಜಮಾನ್ 3 ವಿಕೆಟ್ಗೆ 39 ರನ್ ಸೇರಿಸಿದರು. ಉತ್ತಮವಾಗಿ ಆಡುತ್ತಿದ್ದ ಫಕರ್ ಜಮಾನ್ ಅವರು ಅಕ್ಷರ್ ಪಟೇಲ್ ಅವರ ಓವರ್ನಲ್ಲಿ ದೊಡ್ಡ ಹೊಡೆತಕ್ಕೆ ಕೈ ಹಾಕಿ ತಿಲಕ್ ವರ್ಮಾ ಅವರಿಗೆ ಕ್ಯಾಚಿತ್ತರು. ಅದಾದರ ಬಳಿಕ ನಾಯಕ ಸಲ್ಮಾನ್ ಆಗಾ, ಹಸನ್ ನವಾಜ್, ಮೊಹಮ್ಮದ್ ನವಾಜ್ ಹೀಗೆ ಮಧ್ಯಮ ಕ್ರಮಾಂಕದ 3 ಬ್ಯಾಟರ್ಗಳು ಸ್ಪಿನ್ ಜಾಲದಲ್ಲಿ ಸಿಲುಕಿ ಅಂಕಿಯನ್ನು ಗಳಿಸಲು ಸಾಧ್ಯ ಆಗಲಿಲ್ಲ. ಶಾಹೀನ್ ಆಫ್ರಿದಿ ಪ್ರತಿರೋಧ. ಏತನ್ಮಧ್ಯೆ 13ನೇ ಓವರ್ನಲ್ಲಿ ಹಸನ್ ನವಾಜ್ ಮತ್ತು ಮೊಹಮ್ಮದ್ ನವಾಜ್
ಅವರನ್ನು 2 ನಿರಂತರ ಎಸೆತಗಳಲ್ಲಿ ಔಟ್ ಮಾಡಿದ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಹ್ಯಾಟ್ರಿಕ್ ಅವಕಾಶ ಇತ್ತು. ಆದರೆ ಫಹೀಮ್ ಅಶ್ರಫ್ ಅವರು ಹ್ಯಾಟ್ರಿಕ್ ನಿರಾಕರಿಸಿದರು. ಒಂದು ಹಂತದಲ್ಲಿ ಪಾಕಿಸ್ತಾನ ತಂಡ 100 ರನ್ ಗಳಿಸುವುದು ಸಹ ಕಷ್ಟ ಎಂಬ ಪರಿಸ್ಥಿತಿ ಇತ್ತು. ಆದರೆ ಶಹೀನ್ ಶಾ ಅಫ್ರಿದಿ ಅವರು ಅಂತಿಮ ಹಂತದಲ್ಲಿ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ನೀಡಿದರು. ಭಾರತದ ಬೌಲರ್ಗಳಿಗೆ ಪ್ರತಿರೋಧ ತೋರಿದ ಅವರು ಕೇವಲ 16 ಎಸೆತಗಳಲ್ಲಿ 4 ಸಿಕ್ಸರ್ಗಳನ್ನು ಒಳಗೊಂಡ ಅಜೇಯ 33 ರನ್ ಗಳಿಸಿದರು. ಅಂತಿಮವಾಗಿ 20 ಓವರ್ಗಳಲ್ಲಿ 9 ವಿಕೆಟ್ಗೆ 127 ರನ್ ಗಳಿಸಿತು. ಭಾರತದ ಪರ ಕುಲ್ದೀಪ್ ಯಾದವ್ 3 ವಿಕೆಟ್ ಎಗರಿಸಿದರು. ಅಕ್ಷರ್ ಪಟೇಲ್ ಮತ್ತು ಜಸ್ಪ್ರೀತ್ ಬುಮ್ರಾ ತಲಾ 2 ವಿಕೆಟ್ ಗಳಿಸಿದರು. ಇನ್ನುಳಿದ 2 ವಿಕೆಟ್ಗಳನ್ನು ಹಾರ್ದಿಕ್ ಪಾಂಡ್ಯ, ವರುಣ್ ಚಕ್ರವರ್ತಿ ಹಂಚಿಕೊಂಡರು.